ನಮಸ್ಕಾರ ರಿಪೋರ್ಟರ್ಸ್ ಬುಲೆಟಿನ್ಗೆ ಸ್ವಾಗತ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ಇದೀಗ ನಮ್ಮ ಎಲ್ಲ ಜಿಲ್ಲಾ ವರದಿಗಾರರು ಇದೀಗ ಲೈವ್ ಆಗಿ ಕನೆಕ್ಟ್ ಆಗಿದ್ದಾರೆ. ಅವರೆಲ್ಲರನ್ನೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ರಿಪೋರ್ಟರ್ಸ್ ಬುಲೆಟಿನ್ನಲ್ಲಿ ಮೊದಲ ಸುದ್ದಿಯನ್ನು ನೋಡ್ತಾ ಹೋಗೋಣ. ನಿನ್ನೆ ಚಿಕ್ಕಮಗಳೂರಲ್ಲಿ ಕಾಡಾನೆ ದಾಳಿಗೆ 36 ವರ್ಷದ ಮಹಿಳೆ ಮೃತಪಟ್ಟಿದ್ಲು. ಇದನ್ನು ಖಂಡಿಸಿ ನಿನ್ನೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಲಾಗಿತ್ತು. ಅದರ ಜೊತೆಗೆ ಇವತ್ತು ಕೂಡ ಬಾಳೆಹೊನ್ನೂರಲ್ಲಿ ಪ್ರತಿಭಟನೆ ಮಾಡಿದ್ರು. ಅದರ ಜೊತೆಗೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರವನ್ನು ಬಂದ್ ಕೂಡ ಕರೆ ಕೊಟ್ಟಿದ್ರು. ಹೀಗಾಗಿ ಬಾಳೆಹೊನ್ನೂರು ಅರಣ್ಯ ವಿಭಾಗದ ಅಧಿಕಾರಿಗಳ ಕಚೇರಿಗೆ ಬಂದೋಬಸ್ತನ್ನು ಕೂಡ ಕಲ್ಪಿಸಲಾಗಿತ್ತು. ಈ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ನೋಡಿ, ನಿನ್ನೆ ಚಿಕ್ಕಮಗಳೂರಲ್ಲಿ ಕಾಡಾನೆ ದಾಳಿಗೆ 36 ವರ್ಷದ ಬೋರಮ್ಮ ಅಂತ ಮಹಿಳೆ ಬಲಿಯಾಗಿದ್ದರು. ಆ ಘಟನೆಯನ್ನು ಖಂಡಿಸಿ ನಿನ್ನೆ ಕಡಬಗೆರೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ನೂರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು, ಸ್ಥಳೀಯರು ಕೂಡ ಅಲ್ಲಿ ಜಮಾವಣೆಗೊಂಡು ಬೋರಮ್ಮನ ಮೃತದೇಹವನ್ನು ರಾಷ್ಟ್ರೀಯ ಹೆದ್ದಾರಿಯಲ್ಲಿಟ್ಟು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ವಾಗ್ವಾದ ಕೂಡ ನಡೀತು. ಅದಾದ ಬಳಿಕ ಮೃತದೇಹವನ್ನು ಆಂಬ್ಯುಲೆನ್ಸ್ ಮೂಲಕ ಪೊಲೀಸರು ಅಲ್ಲಿಂದ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಯಾವಾಗ ಮಾಡ್ತಾರೆ, ಆಗ ಪ್ರತಿಭಟನಾಕಾರರು ಮತ್ತೆ ಪೊಲೀಸರ ಜೊತೆ ವಾಗ್ವಾದ ಕೇಳಿದ್ದಾರೆ. ಪ್ರತಿಭಟನೆ ಮತ್ತೆ ವಿಕೋಪಕ್ಕೆ ಹೋಗುತ್ತೆ. ಇದಾದ ಬಳಿಕ ಅಲ್ಲಿರುವಂಥ ಕೆಲವರು ಪ್ರತಿಭಟನಾಕಾರರು ಕಲ್ಲು ತೂರಾಟವನ್ನು ಮಾಡ್ತಾರೆ. ಈ ವೇಳೆ ಪೊಲೀಸರಿಗೆ ಕೆಲ ಕಾನ್ಸ್ಟೇಬಲ್ಗಳಿಗೆ ಗಾಯವಾಗುತ್ತೆ. ಅದಾದ ಬಳಿಕ ಪೊಲೀಸರು ಲಘು ಲಾಠಿ ಚಾರ್ಜನ್ನು ಮಾಡ್ತಾರೆ. ಅಲ್ಲಿಂದ ಪ್ರತಿಭಟನಾಕಾರರ ಮೇಲೆ FIR ಕೂಡ ದಾಖಲಾಗುತ್ತೆ. 29 ಜನರ ಮೇಲೆ FIR ಅನ್ನು ದಾಖಲು ಮಾಡ್ತಾರೆ. ಸುಮೋಟೋ ಕೇಸ್ ದಾಖಲಾಗುತ್ತೆ. ಇವತ್ತು ನಿನ್ನೆಯಾದಂಥ ಘಟನೆಯನ್ನು ಖಂಡಿಸಿ ನಿನ್ನೆ ಪ್ರತಿಭಟನಾಕಾರರು ಆಗ್ರಹ ಮಾಡ್ತಾ ಇದ್ರು. ಬೆಳಗ್ಗೆಯಿಂದಲೂ ಕೂಡ ಶಾಸಕರು, ಸಚಿವರು, ಜೊತೆಗೆ ಅಧಿಕಾರಿಗಳು, SP ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಬೇಕು, ನಮ್ಮ ಬೇಡಿಕೆ ಏನಿದೆ, ನಮ್ಮ ಮನವಿ ಏನಿದೆ ಅದನ್ನು ಈಡೇರಿಸಬೇಕು ಅಂತ ನಿನ್ನೆ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದ್ರು. ಇವತ್ತು ನಿನ್ನೆ ಯಾವಾಗ ಲಾಠಿ ಚಾರ್ಜ್ ಆಯಿತು ಮತ್ತೆ ಮಹಿಳೆ ಮೇಲೆ ಕಾಡಾನೆ ದಾಳಿ ಮಾಡಿತ್ತಲ್ಲ, ಆ ಘಟನೆಯನ್ನು ಖಂಡಿಸಿ ಇವತ್ತು ಬಾಳೆಹೊನ್ನೂರಿನ ಸರ್ಕಲ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆ ಪ್ರತಿಭಟನೆಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ನೂರಾರು ಸಂಖ್ಯೆಯಲ್ಲಿ ಇವತ್ತು ವಿವಿಧ ಪರ ಸಂಘಟನೆಗಳು ಇವತ್ತು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದೆ. 4 ತಾಲೂಕುಗಳು ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಈ ಪ್ರತಿಭಟನೆಯಲ್ಲಿ 100ಕ್ಕೂ ಹೆಚ್ಚು ಜನರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕನ್ನಡ ಪರ ಸಂಘಟನೆಗಳು, ರೈತ ಸಂಘಗಳು, ಜೊತೆಗೆ ಮಲೆನಾಡಿನ ನಾಗರಿಕರ ರಕ್ಷಣಾ ವೇದಿಕೆ, ವಿವಿಧ ಸಂಘ ಸಂಸ್ಥೆಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದು. ನಮ್ಮ ಪ್ರತಿಭಟನೆಯ ಮೂಲ ಉದ್ದೇಶ ಇಷ್ಟೇ, ಶಾಶ್ವತವಾಗಿ ಪರಿಹಾರವನ್ನು ಕೊಡಿ, ಈ ಕಾಡಾನೆ ದಾಳಿಯಿಂದಾಗಿ ಶಾಶ್ವತವಾಗಿ ಪರಿಹಾರವನ್ನು ಕೊಡಿ. ಜೊತೆಗೆ ಈ ಮಹಿಳೆ ಏನು ಬೋರಮ್ಮ ಮೃತಪಟ್ಟಿದ್ದಾಳೆ, ಇವರ ಕುಟುಂಬಕ್ಕೆ 20 ಲಕ್ಷ ಈಗಾಗಲೇ ಪರಿಹಾರವನ್ನು ಕೊಡಲಾಗಿದೆ. ಅದು ಸಾಕಾಗಲ್ಲ, 50 ಲಕ್ಷ ಪರಿಹಾರವನ್ನು ಕೊಡಬೇಕು ಅನ್ನೋದು ಪ್ರಮುಖ ಬೇಡಿಕೆಯಾಗಿದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಮತ್ತೊಂದು ಕಡೆ ಈ ಪ್ರತಿಭಟನೆಯಲ್ಲಿ ಏನಾದರೂ ಅಹಿತಕರ ಘಟನೆ ನಡೆದರೆ KSRP ವ್ಯಾನನ್ನು ಕೂಡ ನಿಲ್ಲಿಸಲಾಗಿದೆ. 100ಕ್ಕೂ ಹೆಚ್ಚು ಪೊಲೀಸರನ್ನು ಕೂಡ ಈ ಘಟನಾ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿರೋದು. ನಿನ್ನೆ ಲಾಠಿ ಚಾರ್ಜ್ ಆಯ್ತಲ್ಲ, ಹೀಗಾಗಿ ಮುಂಜಾಗೃತಾ ಕ್ರಮವಾಗಿ ಇವತ್ತು ಬಾಳೆಹೊನ್ನೂರಿನ ಸರ್ಕಲ್ನಲ್ಲಿ ವ್ಯಾನನ್ನು ಕೂಡ ನಿಲ್ಲಿಸಲಾಗಿದೆ. ಮತ್ತೊಂದು ಕಡೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಬೆಳಗ್ಗೆಯಿಂದಲೂ ಕೂಡ ನಡೀತಾ ಇರೋದು. ಇನ್ನು ಯಾವೆಲ್ಲ ಸ್ವರೂಪವನ್ನು ಈ ಪ್ರತಿಭಟನೆ ಪಡೆಯುತ್ತೆ, ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಪ್ರವೀಣ್ ರಾಘವ್, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ನಮಸ್ಕಾರ, ರಿಪೋರ್ಟರ್ಸ್ ಬುಲೆಟಿನ್ಗೆ ಸ್ವಾಗತ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ಇದೀಗ ನಮ್ಮ ಎಲ್ಲ ಜಿಲ್ಲಾ ವರದಿಗಾರರು ಇದೀಗ ಲೈವ್ ಆಗಿ ಕನೆಕ್ಟ್ ಆಗಿದ್ದಾರೆ. ಅವರೆಲ್ಲರನ್ನೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ರಿಪೋರ್ಟರ್ಸ್ ಬುಲೆಟಿನ್ನಲ್ಲಿ ಮೊದಲ ಸುದ್ದಿಯನ್ನು ನೋಡ್ತಾ ಹೋಗೋಣ. ನಿನ್ನೆ ಚಿಕ್ಕಮಗಳೂರಲ್ಲಿ ಕಾಡಾನೆ ದಾಳಿಗೆ 36 ವರ್ಷದ ಮಹಿಳೆ ಮೃತಪಟ್ಟಿದ್ಲು. ಇದನ್ನು ಖಂಡಿಸಿ ನಿನ್ನೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಲಾಗಿತ್ತು. ಅದರ ಜೊತೆಗೆ ಇವತ್ತು ಕೂಡ ಬಾಳೆಹೊನ್ನೂರಲ್ಲಿ ಪ್ರತಿಭಟನೆ ಮಾಡಿದ್ರು. ಅದರ ಜೊತೆಗೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರವನ್ನು ಬಂದ್ ಕೂಡ ಕರೆ ಕೊಟ್ಟಿದ್ರು. ಹೀಗಾಗಿ ಬಾಳೆಹೊನ್ನೂರು ಅರಣ್ಯ ವಿಭಾಗದ ಅಧಿಕಾರಿಗಳ ಕಚೇರಿಗೆ ಬಂದೋಬಸ್ತನ್ನು ಕೂಡ ಕಲ್ಪಿಸಲಾಗಿತ್ತು. ಈ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ನೋಡಿ, ನಿನ್ನೆ ಚಿಕ್ಕಮಗಳೂರಲ್ಲಿ ಕಾಡಾನೆ ದಾಳಿಗೆ 36 ವರ್ಷದ ಬೋರಮ್ಮ ಅಂತ ಮಹಿಳೆ ಬಲಿಯಾಗಿದ್ದರು. ಆ ಘಟನೆಯನ್ನು ಖಂಡಿಸಿ ನಿನ್ನೆ ಕಡಬಗೆರೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ನೂರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು, ಸ್ಥಳೀಯರು ಕೂಡ ಅಲ್ಲಿ ಜಮಾವಣೆಗೊಂಡು ಬೋರಮ್ಮನ ಮೃತದೇಹವನ್ನು ರಾಷ್ಟ್ರೀಯ ಹೆದ್ದಾರಿಯಲ್ಲಿಟ್ಟು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ವಾಗ್ವಾದ ಕೂಡ ನಡೀತು. ಅದಾದ ಬಳಿಕ ಮೃತದೇಹವನ್ನು ಆಂಬ್ಯುಲೆನ್ಸ್ ಮೂಲಕ ಪೊಲೀಸರು ಅಲ್ಲಿಂದ ಶಿಫ್ಟ್ ಮಾಡ್ತಾರೆ.
ಶಿಫ್ಟ್ ಯಾವಾಗ ಮಾಡ್ತಾರೆ ಆಗ ಪ್ರತಿಭಟನಾಕಾರರು ಮತ್ತೆ ಪೊಲೀಸರ ಜೊತೆ ವಾಗ್ವಾದ ಕೇಳಿತಾರೆ. ಪ್ರತಿಭಟನೆ ಮತ್ತೆ ವಿಕೋಪಕ್ಕೆ ಹೋಗುತ್ತೆ. ಇದಾದ ಬಳಿಕ ಅಲ್ಲಿರುವಂಥ ಕೆಲವರು ಪ್ರತಿಭಟನಾಕಾರರು ಕಲ್ಲು ತೂರಾಟವನ್ನು ಮಾಡ್ತಾರೆ. ಈ ವೇಳೆ ಪೊಲೀಸರಿಗೆ ಕಾನ್ಸ್ಟೇಬಲ್ಗಳಿಗೆ ಗಾಯವಾಗುತ್ತೆ. ಅದಾದ ಬಳಿಕ ಪೊಲೀಸರು ಲಘು ಲಾಠಿ ಚಾರ್ಜನ್ನು ಮಾಡ್ತಾರೆ. ಅಲ್ಲಿಂದ ಪ್ರತಿಭಟನಾಕಾರರ ಮೇಲೆ FIR ಕೂಡ ದಾಖಲಾಗುತ್ತೆ. 29 ಜನರ ಮೇಲೆ FIR ಅನ್ನು ದಾಖಲು ಮಾಡ್ತಾರೆ. ಸುಮೋಟೋ ಕೇಸ್ ದಾಖಲಾಗುತ್ತೆ. ಇವತ್ತು ನಿನ್ನೆಯಾದಂಥ ಘಟನೆಯನ್ನು ಖಂಡಿಸಿ ನಿನ್ನೆ ಪ್ರತಿಭಟನಾಕಾರರು ಆಗ್ರಹ ಮಾಡ್ತಾ ಇದ್ರು. ಬೆಳಗ್ಗೆಯಿಂದಲೂ ಕೂಡ ಶಾಸಕರು, ಸಚಿವರು ಜೊತೆಗೆ ಅಧಿಕಾರಿಗಳು, SP ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಬೇಕು, ನಮ್ಮ ಬೇಡಿಕೆ ಏನಿದೆ, ನಮ್ಮ ಮನವಿ ಏನಿದೆ ಅದನ್ನು ಈಡೇರಿಸಬೇಕು ಅಂತ ನಿನ್ನೆ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದ್ರು. ಇವತ್ತು ನಿನ್ನೆ ಯಾವಾಗ ಲಾಠಿ ಚಾರ್ಜ್ ಆಯಿತು ಮತ್ತೆ ಮಹಿಳೆ ಮೇಲೆ ಕಾಡಾನೆ ದಾಳಿ ಮಾಡಿತ್ತಲ್ಲ, ಆ ಘಟನೆಯನ್ನು ಖಂಡಿಸಿ ಇವತ್ತು ಬಾಳೆಹೊನ್ನೂರಿನ ಸರ್ಕಲ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆ ಪ್ರತಿಭಟನೆಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ನೂರಾರು ಸಂಖ್ಯೆಯಲ್ಲಿ ಇವತ್ತು ವಿವಿಧ ಪರ ಸಂಘಟನೆಗಳು ಇವತ್ತು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದೆ. 4 ತಾಲೂಕುಗಳು ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಈ ಪ್ರತಿಭಟನೆಯಲ್ಲಿ 100ಕ್ಕೂ ಹೆಚ್ಚು ಜನರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕನ್ನಡ ಪರ ಸಂಘಟನೆಗಳು, ರೈತ ಸಂಘಗಳು, ಜೊತೆಗೆ ಮಲೆನಾಡಿನ ನಾಗರಿಕರ ರಕ್ಷಣಾ ವೇದಿಕೆ, ವಿವಿಧ ಸಂಘ ಸಂಸ್ಥೆಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದು. ನಮ್ಮ ಪ್ರತಿಭಟನೆಯ ಮೂಲ ಉದ್ದೇಶ ಇಷ್ಟೇ, ಶಾಶ್ವತವಾಗಿ ಪರಿಹಾರವನ್ನು ಕೊಡಿ. ಈ ಕಾಡಾನೆ ದಾಳಿಯಿಂದಾಗಿ ಶಾಶ್ವತವಾಗಿ ಪರಿಹಾರವನ್ನು ಕೊಡಿ. ಜೊತೆಗೆ ಈ ಮಹಿಳೆ ಏನು ಬೋರಮ್ಮ ಮೃತಪಟ್ಟಿದ್ದಾಳೆ, ಇವರ ಕುಟುಂಬಕ್ಕೆ 20 ಲಕ್ಷ ಈಗಾಗಲೇ ಪರಿಹಾರವನ್ನು ಕೊಡಲಾಗಿದೆ. ಅದು ಸಾಕಾಗಲ್ಲ, 50 ಲಕ್ಷ ಪರಿಹಾರವನ್ನು ಕೊಡಬೇಕು ಅನ್ನೋದು ಪ್ರಮುಖ ಬೇಡಿಕೆಯಾಗಿದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಮತ್ತೊಂದು ಕಡೆ ಈ ಪ್ರತಿಭಟನೆಯಲ್ಲಿ ಏನಾದರೂ ಅಹಿತಕರ ಘಟನೆ ನಡೆದರೆ KSRP ವ್ಯಾನನ್ನು ಕೂಡ ನಿಲ್ಲಿಸಲಾಗಿದೆ. 100ಕ್ಕೂ ಹೆಚ್ಚು ಪೊಲೀಸರನ್ನು ಕೂಡ ಈ ಘಟನಾ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿರೋದು. ನಿನ್ನೆ ಲಾಠಿ ಚಾರ್ಜ್ ಆಯ್ತಲ್ಲ, ಹೀಗಾಗಿ ಮುಂಜಾಗೃತಾ ಕ್ರಮವಾಗಿ ಇವತ್ತು ಬಾಳೆಹೊನ್ನೂರಿನ ಸರ್ಕಲ್ನಲ್ಲಿ ವ್ಯಾನನ್ನು ಕೂಡ ನಿಲ್ಲಿಸಲಾಗಿದೆ. ಮತ್ತೊಂದು ಕಡೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಬೆಳಗ್ಗೆಯಿಂದಲೂ ಕೂಡ ನಡೀತಾ ಇರೋದು. ಇನ್ನು ಯಾವೆಲ್ಲ ಸ್ವರೂಪವನ್ನು ಈ ಪ್ರತಿಭಟನೆ ಪಡೆಯುತ್ತೆ, ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಪ್ರವೀಣ್ ರಾಘವ್, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ನಮಸ್ಕಾರ, ರಿಪೋರ್ಟರ್ಸ್ ಬುಲೆಟಿನ್ಗೆ ಸ್ವಾಗತ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ಇದೀಗ ನಮ್ಮ ಎಲ್ಲ ಜಿಲ್ಲಾ ವರದಿಗಾರರು ಇದೀಗ ಲೈವ್ ಆಗಿ ಕನೆಕ್ಟ್ ಆಗಿದ್ದಾರೆ. ಅವರೆಲ್ಲರನ್ನೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ರಿಪೋರ್ಟರ್ಸ್ ಬುಲೆಟಿನ್ನಲ್ಲಿ ಮೊದಲ ಸುದ್ದಿಯನ್ನು ನೋಡ್ತಾ ಹೋಗೋಣ. ನಿನ್ನೆ ಚಿಕ್ಕಮಗಳೂರಲ್ಲಿ ಕಾಡಾನೆ ದಾಳಿಗೆ 36 ವರ್ಷದ ಮಹಿಳೆ ಮೃತಪಟ್ಟಿದ್ಲು. ಇದನ್ನು ಖಂಡಿಸಿ ನಿನ್ನೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಲಾಗಿತ್ತು. ಅದರ ಜೊತೆಗೆ ಇವತ್ತು ಕೂಡ ಬಾಳೆಹೊನ್ನೂರಲ್ಲಿ ಪ್ರತಿಭಟನೆ ಮಾಡಿದ್ರು. ಅದರ ಜೊತೆಗೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರವನ್ನು ಬಂದ್ ಕೂಡ ಕರೆ ಕೊಟ್ಟಿದ್ರು. ಹೀಗಾಗಿ ಬಾಳೆಹೊನ್ನೂರು ಅರಣ್ಯ ವಿಭಾಗದ ಅಧಿಕಾರಿಗಳ ಕಚೇರಿಗೆ ಬಂದೋಬಸ್ತನ್ನು ಕೂಡ ಕಲ್ಪಿಸಲಾಗಿತ್ತು. ಈ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ನೋಡಿ, ನಿನ್ನೆ ಚಿಕ್ಕಮಗಳೂರಲ್ಲಿ ಕಾಡಾನೆ ದಾಳಿಗೆ 36 ವರ್ಷದ ಬೋರಮ್ಮ ಅಂತ ಮಹಿಳೆ ಬಲಿಯಾಗಿದ್ದರು. ಆ ಘಟನೆಯನ್ನು ಖಂಡಿಸಿ ನಿನ್ನೆ ಕಡಬಗೆರೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ನೂರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು, ಸ್ಥಳೀಯರು ಕೂಡ ಅಲ್ಲಿ ಜಮಾವಣೆಗೊಂಡು ಬೋರಮ್ಮನ ಮೃತದೇಹವನ್ನು ರಾಷ್ಟ್ರೀಯ ಹೆದ್ದಾರಿಯಲ್ಲಿಟ್ಟು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ವಾಗ್ವಾದ ಕೂಡ ನಡೀತು. ಅದಾದ ಬಳಿಕ ಮೃತದೇಹವನ್ನು ಆಂಬ್ಯುಲೆನ್ಸ್ ಮೂಲಕ ಪೊಲೀಸರು ಅಲ್ಲಿಂದ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಯಾವಾಗ ಮಾಡ್ತಾರೆ ಆಗ ಪ್ರತಿಭಟನಾಕಾರರು ಮತ್ತೆ ಪೊಲೀಸರ ಜೊತೆ ವಾಗ್ವಾದ ಕೇಳಿತಾರೆ. ಪ್ರತಿಭಟನೆ ಮತ್ತೆ ವಿಕೋಪಕ್ಕೆ ಹೋಗುತ್ತೆ. ಇದಾದ ಬಳಿಕ ಅಲ್ಲಿರುವಂಥ ಕೆಲವರು ಪ್ರತಿಭಟನಾಕಾರರು ಕಲ್ಲು ತೂರಾಟವನ್ನು ಮಾಡ್ತಾರೆ. ಈ ವೇಳೆ ಪೊಲೀಸರಿಗೆ ಕಾನ್ಸ್ಟೇಬಲ್ಗಳಿಗೆ ಗಾಯವಾಗುತ್ತೆ. ಅದಾದ ಬಳಿಕ ಪೊಲೀಸರು ಲಘು ಲಾಠಿ ಚಾರ್ಜನ್ನು ಮಾಡ್ತಾರೆ. ಅಲ್ಲಿಂದ ಪ್ರತಿಭಟನಾಕಾರರ ಮೇಲೆ FIR ಕೂಡ ದಾಖಲಾಗುತ್ತೆ. 29 ಜನರ ಮೇಲೆ FIR ಅನ್ನು ದಾಖಲು ಮಾಡ್ತಾರೆ. ಸುಮೋಟೋ ಕೇಸ್ ದಾಖಲಾಗುತ್ತೆ. ಇವತ್ತು ನಿನ್ನೆಯಾದಂಥ ಘಟನೆಯನ್ನು ಖಂಡಿಸಿ ನಿನ್ನೆ ಪ್ರತಿಭಟನಾಕಾರರು ಆಗ್ರಹ ಮಾಡ್ತಾ ಇದ್ರು. ಬೆಳಗ್ಗೆಯಿಂದಲೂ ಕೂಡ ಶಾಸಕರು, ಸಚಿವರು ಜೊತೆಗೆ ಅಧಿಕಾರಿಗಳು, SP ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಬೇಕು, ನಮ್ಮ ಬೇಡಿಕೆ ಏನಿದೆ, ನಮ್ಮ ಮನವಿ ಏನಿದೆ ಅದನ್ನು ಈಡೇರಿಸಬೇಕು ಅಂತ ನಿನ್ನೆ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದ್ರು. ಇವತ್ತು ನಿನ್ನೆ ಯಾವಾಗ ಲಾಠಿ ಚಾರ್ಜ್ ಆಯಿತು ಮತ್ತೆ ಮಹಿಳೆ ಮೇಲೆ ಕಾಡಾನೆ ದಾಳಿ ಮಾಡಿತ್ತಲ್ಲ, ಆ ಘಟನೆಯನ್ನು ಖಂಡಿಸಿ ಇವತ್ತು